ನಮಸ್ಕಾರ ವೀಕ್ಷಕರೇ, ವಿವೇಚನಾಂತರಂಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪತ್ರಿಕೋದ್ಯಮ ವಿಭಾಗದ ತೃತೀಯ ವರ್ಷದ ವಿದ್ಯಾರ್ಥಿನಿ ಸಾವಿತ್ರಿ ಅನ್ನಿಗೇರಿ. ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದ ವಂದೇ ಮಾತರಂ ಗೀತೆ ಕೇಳಿದರೆ ಸಾಕು ಮೈ ಪುಳಕಿತಗೊಳ್ಳುತ್ತದೆ. ದೇಶಭಕ್ತಿ, ರಾಷ್ಟ್ರಾಭಿಮಾನ ಹೋರಾಟದ ಕಿಚ್ಚು ಹೊತ್ತಿಸಿದ ಈ ರಾಷ್ಟ್ರೀಯ ಗೀತೆಯ ಕುರಿತು ಮಾತನಾಡಲು ಇಂದು ನಮ್ಮ ಜೊತೆ ಇದ್ದಾರೆ ವಿಶ್ರಾಂತ ಪ್ರಾಚಾರ್ಯರಾದ ಚಂದ್ರಶೇಖರ ಗೌಡ ಪಾಟೀಲ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಸರ್, ವಿವೇಚನಾಂತರಂಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ತಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದಾದರೆ? ನಾನು ಚಂದ್ರಶೇಖರ ಗೌಡ ಸಿದ್ದನಗೌಡ ಪಾಟೀಲ್, ಡಾಕ್ಟರ್ CS ಪಾಟೀಲ್. 15ನೇ ತಾರೀಕು ಜುಲೈ 1966ರಲ್ಲಿ ಡಾಕ್ಟರ್ SC ನಂದಿಮಠ ಅವರು ಪ್ರಾಚಾರ್ಯರಾಗಿದ್ದಾಗ BV ಸಂಘದ ಆರ್ಟ್ಸ್ ಕಾಲೇಜಲ್ಲಿ ಸೇವೆ ಪ್ರಾರಂಭಿಸಿದೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯ ಉಪನ್ಯಾಸಕನಾಗಿ, ಪ್ರವಾಚಕನಾಗಿ, ಪ್ರಾಧ್ಯಾಪಕನಾಗಿ, ಗ್ರೇಡ್ 1 ಪ್ರಾಚಾರ್ಯನಾಗಿ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ 2001ರಲ್ಲಿ ನಿವೃತ್ತನಾಗಿ ವಿಶ್ರಾಂತ ಜೀವನವನ್ನು ಸಾಗಿಸುತ್ತಿದ್ದೆ. ಬಸವೇಶ್ವರ ಸೈನ್ಸ್ ಕಾಲೇಜಲ್ಲಿ NSS ಆಫೀಸರ್ ಆಗಿ, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಯಾಗಿ, ಜಾಯಿಂಟ್ ಸೆಕ್ರೆಟರಿ ಆಫ್ ದಿ ಕುಟ್ಟ ಆಗಿ, ಬಾಗಲಕೋಟೆ ಸೇವಾ ಭಾರತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಕರ್ನಾಟಕ ಯೂನಿವರ್ಸಿಟಿಯ ಎಲೆಕ್ಟೆಡ್ ಮೆಂಬರ್ ಆಫ್ ದಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಸಿಂಡಿಕೇಟ್ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದೇನೆ. ನಾನು ಪ್ರಾಚಾರ್ಯನಾಗಿ ಡಾಕ್ಟರ್ ರಾಜಾರಾಮಣ್ಣ ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಸಿದ್ದೆ. ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. BV ಸಂಘದ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ 18 ವರ್ಷಗಳ ಕಾಲ ಪಬ್ಲಿಕ್ ರಿಲೇಷನ್ ಆಫೀಸರ್ PRO ಆಗಿ ಸೇವೆ ಸಲ್ಲಿಸಿ ಬಾಗಲಕೋಟೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡಿದ್ದೇನೆ. ಅಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಡೆಪ್ಯೂಟಿ ಡೈರೆಕ್ಟರ್ ಆಫ್ ದಿ BC ಸ್ಟೆಪ್ ಆಗಿ ಸೇವೆ ಸಲ್ಲಿಸಿ ಪೋಸ್ಟ್ ಫೋರಮ್ದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಹುನಗುಂದ ವಿಜಯ ಮಾಂತೇಶ ವಿದ್ಯಾವರ್ತಕ ಸಂಘದ ಅಜೀವ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಂಧುಗಳೇ, ಶ್ರೀ ದತ್ತಾತ್ರೇಯ ಹೊಸಬಾಳೆ ಹಾಗೂ ಅನಂತಕುಮಾರ್ ಅವರ ಒತ್ತಾಯದ ಮೇರೆಗೆ 1980ರಲ್ಲಿ ಬಾಗಲಕೋಟೆ ನಗರದ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷನಾಗಿ, ABVPಯ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷನಾಗಿ, 4 ವರ್ಷಗಳ ಕಾಲ ABVPಯ ರಾಜ್ಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. 30/8/2001ರಿಂದ RSSದ ಬಾಗಲಕೋಟೆ ಜಿಲ್ಲಾ ಸಂಘ ಚಾಲಕನಾಗಿ 22 ವರ್ಷಗಳವರೆಗೆ ಕಾರ್ಯನಿರ್ವಹಿಸಿದ್ದೇನೆ. ಈಗ ABVP ಮತ್ತು RSSದ ಸಕ್ರಿಯ ಕಾರ್ಯಕಾರಿಣಿ ಸದಸ್ಯನಾಗಿ, ಕಾರ್ಯಕರ್ತನಾಗಿ ನಿವೃತ್ತ ಜೀವನವನ್ನು ನಡೆಸುತ್ತೇನೆ. ಸರ್, ವಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿದ್ದು, ಈ ಸಂದರ್ಭದಲ್ಲಿ ಒಬ್ಬ ಹಿರಿಯ RSS ಸಕ್ರಿಯ ಕಾರ್ಯಕರ್ತರಾಗಿ ಅದರ ಕುರಿತು ಹೇಳುವುದಾದರೆ? 150 ವರ್ಷಗಳ ಹಿಂದೆ ಮೊಳಗಿದಂತಹ ರಾಷ್ಟ್ರ ಭಾವನೆಯ ಧ್ವನಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ ಧೈರ್ಯ ಮತ್ತು ದೇಶ ಪ್ರೇಮವನ್ನು ತುಂಬಿತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಂದೇ ಮಾತರಂ ಒಂದು ಘೋಷಣೆಯಾಗಿತ್ತು, ಇದು ಪ್ರೇರಣೆಯಾಗಿತ್ತು ಎಂದು ಅದ್ಭುತವಾಗಿ ನಾನು ಹೇಳ್ತಾ ಇದ್ದೀನಿ. ಇಂದು ನಾವು ಸ್ವತಂತ್ರ ಭಾರತದ ನಾಗರಿಕರಾಗಿದ್ದೇವೆ. ಆದ್ದರಿಂದ ವಂದೇ ಮಾತರವನ್ನು ಕೇವಲ ಹಾಡುವುದಷ್ಟೇ ಅಲ್ಲ, ಇದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗ್ತದೆ. ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಜಾತಿ, ಮತ, ಪಂಥ ಭೇದಗಳನ್ನು ಮೀರಿ ಭಾರತೀಯರಾಗಿ ನಾವು ಕಾರ್ಯನಿರ್ವಹಿಸಬೇಕು. ಇದು ನಿಜವಾದ ರಾಷ್ಟ್ರಭಕ್ತಿ. ಒಬ್ಬ ಸಮಾಜ ಸೇವಕನಾಗಿ, RSS ಅಂಡ್ ABVPಯ ಕಾರ್ಯಕರ್ತನಾಗಿ, ದೇಶ ಪ್ರೇಮವೆಂದರೆ ಕೇವಲ ದೇಶದ ಬಗ್ಗೆ ಮಾತಾಡುವುದಷ್ಟೇ ಅಲ್ಲ, ದೇಶಕ್ಕಾಗಿ ನಮ್ಮಿಂದ ಸಾಧ್ಯವಾದ
ಒಳ್ಳೆ ಕೆಲಸವನ್ನು ಪ್ರತಿದಿನ ಮಾಡಬೇಕಾಗುತ್ತೆ. 150 ವರ್ಷಗಳ ಹಿಂದೆ ಮೊಳಗಿದ ಒಂದೇ ಮಾತರಂ ಸ್ಫೂರ್ತಿ ಇಂದು ಭಾರತದಲ್ಲಿ ಜೀವಂತವಾಗಲಿ, ನಮ್ಮ ಭಾರತ ಇನ್ನಷ್ಟು ಬಲಿಷ್ಠವಾಗಲಿ, ನಮ್ಮ ಸಮಾಜ ಇನ್ನಷ್ಟು ಸಮಾನತೆಯಿಂದ ಕೂಡಿರಲಿ, ನಮ್ಮ ಯುವಶಕ್ತಿ ರಾಷ್ಟ್ರ ನಿರ್ಮಾಣಕ್ಕೆ ಬಳಕೆಯಾಗಲಿ. ತಾಯಿ ಭಾರತಿ ನಮ್ಮ ಶಿರಸಾಂಗ ನಮಸ್ಕಾರ. ಸರ್, ಒಂದೇ ಮಾತರಂ ಬೆಂಗಾಲಿ ಮತ್ತು ಸಂಸ್ಕೃತ ಮಿಶ್ರಣವಾಗಿದ್ದರೂ ಕೋಟಿ ಕೋಟಿ ಜನರ ಮನಸ್ಸನ್ನು ಗೆದ್ದಿದ್ದು ಹೇಗೆ? ಒಂದೇ ಮಾತರಂ ಬೆಂಗಾಲಿ ಮತ್ತು ಸಂಸ್ಕೃತ ಮಿಶ್ರಣವಾಗಿದ್ದರೂ ಕೂಡ ಅದು ಕೋಟ್ಯಾಂತರ ಭಾರತೀಯರ ಮನಸ್ಸನ್ನು ಗೆದ್ದದ್ದು ಅವರ ಭಾಷೆಯಿಂದಲ್ಲ, ಅವರ ಭಾವನೆಯಿಂದ. ಒಬ್ಬ ತಾಯಿ ಪ್ರೀತಿಸುವ ಹಾಗೆ ಭಾಷೆ ತಿಳಿದಿರಬೇಕೆಂದಿಲ್ಲ. ಅದೇ ರೀತಿ ಒಂದೇ ಮಾತರಂನಲ್ಲಿ ತಾಯ್ನಾಡನ್ನು ತಾಯಿಯಾಗಿ ಕಂಡ ಭಾವನೆ. ಇದೇ ದೇಶದ ಮಣ್ಣು, ದೇಶದ ನದಿ, ಬೆಳೆ, ಪ್ರಕೃತಿ, ಶಕ್ತಿ, ಸ್ವಾತಂತ್ರ್ಯದ ಕನಸನ್ನು ಒಂದೇ ಭಾವದಲ್ಲಿ ಕಂಡಿಟ್ಟುಕೊಂಡಿದೆ. ಈ ಕಾಲದಲ್ಲಿ ಭಾರತದ ಜನರು ಬೇರೆ ಬೇರೆ ಭಾಷೆ, ಸಂಸ್ಕೃತಿ ಮತ್ತು ಪ್ರದೇಶಗಳೇ ಯುಜವಾಗಿತ್ತು. ನಾವು ಎಲ್ಲರೂ ಒಂದೇ ಎನ್ನುವಂಥ ಭಾವನೆ, ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಎನ್ನುವ ಭಾವನೆಯನ್ನು ತರುವುದು ಒಂದೇ ಮಾತು. ಅದಕ್ಕಾಗಿ ಕೇವಲ ಬಂಗಾಳಿ ಗೀತೆಯಾಗಿ ಉಳಿದಿಲ್ಲ, ಕೇವಲ ಬಂಗಾಳಿ ಭಾಷೆಯಾಗಿ ಉಳಿದಿಲ್ಲ, ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರೀಯ ಸ್ಫೂರ್ತಿಯಾಗಿ ಬೆಳೆಯಿತು. ಈ ಭಾಷೆ ಬೇರೆ ಇರಬಹುದು, ಆದರೆ ತಾಯ್ನಾಡಿನ ಮೇಲಿನ ಭಾವನೆ ಒಂದೇ, ಅದೇ ಒಂದೇ ಮಾತು. ಸ್ವಾತಂತ್ರ್ಯ ಯುಗದಲ್ಲಿ ಒಂದೇ ಮಾತರಂ ಸಂಬಂಧಿಸಿದ ಸನ್ಯಾಸಿಗಳ ಕ್ರಾಂತಿಯ ಕುರಿತು ಹೇಳುವುದಾದರೆ ಸರ್? ಸ್ವಾತಂತ್ರ್ಯ ಪೂರ್ವ ಭಾರತದ ಇತಿಹಾಸದಲ್ಲಿ ಒಂದೇ ಮಾತರಂ ಕೇವಲ ಒಂದು ಗೀತೆಯಾಗಿರಲಿಲ್ಲ. ಅದು ಅನ್ಯಾಯದ ವಿರುದ್ಧ ಹೋರಾಡಿದ ಸನ್ಯಾಸಿಗಳು, ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರ ಮನಸ್ಸಿನಲ್ಲಿ ಒಂದು ಸಂಕಲ್ಪದ ಘೋಷಣೆಯಾಗಿ ಮೂಡಿತು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಆನಂದ ಮಠ ಕೃತಿಯಲ್ಲಿ ಒಂದೇ ಮಾತರಂ ಕಾಣಿಸಿಕೊಂಡಾಗ ತಾಯ್ನಾಡನ್ನು ತಾಯಿಯಾಗಿ ಕಾಣುವ ರಾಷ್ಟ್ರೀಯ ಭಾವನೆ ಅದು ಶಕ್ತಿಯಲ್ಲಿಯೂ ರೂಪುಗೊಂಡಿತು. ನಂತರ ಬ್ರಿಟಿಷರ ವಿರುದ್ಧ ಸ್ವದೇಶಿ ಚಳವಳಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಘೋಷಣೆ ಜನರನ್ನು ಒಗ್ಗೂಡಿಸುವಂಥ ಪ್ರಮುಖ ಸಂಕೇತವಾಗಿದೆ. ವಿಶೇಷವಾಗಿ ಸನ್ಯಾಸಿ ಫಕೀರ್ ಬಂಡಾಯದಂಥ ಆರಂಭಿಸಿದ ಪ್ರತಿರೋಧವು ಮತ್ತು ನಂತರ ಕ್ರಾಂತಿಕಾರಿ ಚಳವಳಿಯು ನಮಗೆ ಒಂದು ಸಂಗತಿಯಾಗಿ ತೋರುತ್ತದೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕೆಲವು ರಾಜಕೀಯ ನಾಯಕರ ಹೋರಾಟವಾಗಿರಲಿಲ್ಲ. ಸಾಮಾನ್ಯ ಜನರು, ಸನ್ಯಾಸಿಗಳು, ಯುವಕರು, ಕ್ರಾಂತಿಕಾರಿಗಳು ತಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟರು. ಅವರ ತ್ಯಾಗವನ್ನು ನಾವು ಇಂದು ಕೇವಲ ಇತಿಹಾಸ ಪುಟದಲ್ಲಿ ನೋಡಬಾರದು. ಅವರು ನಮಗೆ ಕಲಿಸಿದ ದೇಶಭಕ್ತಿ ಎಂದರೆ ದೇಶಕ್ಕಾಗಿ ತ್ಯಾಗ ಮಾಡಬೇಕು, ಅನ್ಯಾಯದ ವಿರುದ್ಧ ಧೈರ್ಯ ಮತ್ತು ಸಮಾಜದ ಒಳಿತಿಗಾಗಿ ಬದುಕಬೇಕು ಎನ್ನುವಂಥ ಮಾತು. ಆದುದರಿಂದ ನನ್ನ ದೃಷ್ಟಿಯಲ್ಲಿ ಒಂದೇ ಮಾತರಂ ಆ ಕಾಲದ ಕ್ರಾಂತಿಕಾರಿಗಳಿಗೆ ಕೇವಲ ಘೋಷಣೆಯಾಗಿರಲಿಲ್ಲ, ಅದು ಹೃದಯದಲ್ಲಿದ್ದ ಸ್ವಾತಂತ್ರ್ಯದ ಕಲ್ಪನೆ ಧ್ವನಿಯಾಗಿತ್ತು ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಇದು ನಮ್ಮ ಹೋರಾಟದ ಸ್ವರೂಪ ಬದಲಾಗಿ ದೇಶವನ್ನು ಕಟ್ಟುವ, ಸಮಾಜದಲ್ಲಿ ಅನ್ಯಾಯವನ್ನು ದೂರ ಮಾಡುವ, ಯುವಕರಿಗೆ ದಿಕ್ಕು ತೋರಿಸುವ ಮತ್ತು ಭಾರತವನ್ನು ಬಲಿಷ್ಠಗೊಳಿಸುವ ಅದೇ ತ್ಯಾಗಗಳಿಗೆ ನಾವು ಸಲ್ಲಿಸಬಹುದಂತ ನಿಜವಾದ ಗೌರವ. ಅವರ ರಕ್ತದಿಂದ ಪಡೆದ ಸ್ವಾತಂತ್ರ್ಯವನ್ನು ನಮ್ಮ ಕರ್ತವ್ಯ ಮತ್ತು ಸೇವೆಯಿಂದ ಬಲಪಡಿಸುವುದು ನಿಜವಾದ ಒಂದೇ ಮಾತು. ರಾಷ್ಟ್ರಭಕ್ತ ಬಂಕಿಂ ಚಂದ್ರರ ಆನಂದ ಮಠ ಕಾದಂಬರಿ ಕುರಿತು ಹೇಳುವುದಾದರೆ? ಒಂದು ವೇಳೆ ನನಗೆ ಭಾಳ ಸಂತೋಷ ಅನಿಸಿದ 1960ನೇ ಇಸ್ವಿಯಲ್ಲಿ BB ಹೆಂಡಿ ಅಂತ ಇದ್ರು. ಅವರು ನಮಗೆ ಆನಂದ ಮಠ ಕಾದಂಬರಿಯನ್ನು ನಮಗೆ ಹೇಳಿದರು. ಅದು ಅವರಿಂದ ಕೇಳುವಂಥ ಸೌಭಾಗ್ಯ ನನಗೂ ಸಿಕ್ತು. ರಾಷ್ಟ್ರಭಕ್ತ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಆನಂದ ಮಠ ಕಾದಂಬರಿಯ ಭಾರತೀಯ ರಾಷ್ಟ್ರೀಯ ಚೇತನದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂಥದ್ದು. 1882ರಲ್ಲಿ ಪ್ರಕಟವಾದ ಆನಂದ ಕಾದಂಬರಿಯಲ್ಲಿ ಒಂದೇ ಮಾತರಂ ಗೀತೆ ಪ್ರಕಟವಾಯಿತು. ಆನಂದ ಮಠ
ವಿಶೇಷ ಎಂದರೆ ಭಾರತವನ್ನು ಕೇವಲ ಒಂದು ಭೂಭಾಗವಾಗಿ ಅಷ್ಟೇ ಅಲ್ಲ, ತಾಯಿಯಾಗಿ ಕಾಣುವ ರಾಷ್ಟ್ರೀಯ ಭಾವನೆಯನ್ನು ಅದು ಜನರ ಮನಸ್ಸಿನಲ್ಲಿ ಬಿಟ್ಟಿತು. ಅದೇ ಭಾವನೆ ಒಂದೇ ಮಾತ್ರ ಅದರ ಮೂಲಕ ಇನ್ನಷ್ಟು ಶಕ್ತಿಯುತವಾಗಿ ವ್ಯಕ್ತವಾಗಿದೆ. ನನ್ನ ದೃಷ್ಟಿಯಲ್ಲಿ ಆನಂದ ಮಠ ಒಂದು ಕಾದಂಬರಿಗಿಂತ ಹೆಚ್ಚಾಗಿ ರಾಷ್ಟ್ರೀಯ ಜಾಗೃತಿಯನ್ನು, ಸ್ಫೂರ್ತಿ, ಪ್ರೇರಣೆಯನ್ನು, ಸಾಹಿತ್ಯ, ಕೃತಿ, ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಒಂದೇ ಮಾತರಂ ಜನರ ಹೃದಯದಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಉಳಿಸಿತು. ಅದರ ಕಾರಣ ಪ್ರಮುಖ ಮೂಲೆಯಲ್ಲಿ ಆನಂದ ಮಠ ಒಂದು ಬಂಕಿಮ್ ಚಂದ್ರ ಸಾಹಿತ್ಯ ದೇಶಭಕ್ತಿಯನ್ನು ಕೇವಲ ಹೇಳಲಿಲ್ಲ, ಅದನ್ನು ಜನರ ಭಾವನೆಗೆ ರೂಪಿಸಿಕೊಟ್ಟರು ಅನ್ನುವಂಥ ಮಾತನ್ನು ಹೇಳಿ ಬಹಳ ಖುಷಿಯಾಗ್ತಾ ಆನಂದ ಮಟ್ಟಿಗೆ. ಸರ್, ರಾಷ್ಟ್ರಗೀತೆಯೊಂದಿಗೆ ವಂದೇ ಮಾತರಂ ಗೀತೆಯನ್ನು ಕಾನೂನಾತ್ಮಕವಾಗಿ ಅಧಿಕೃತ ಗೀತೆಯಾಗಿ ಹಾಡಲು ಅವಕಾಶ ನೀಡುವುದರ ಕುರಿತು ನಿಮ್ಮ ಮಾತು. ರಾಷ್ಟ್ರಭಕ್ತನಾಗಿ, ವಿದ್ಯಾರ್ಥಿ ಪರಿಷತ್ತಿನ RSS ಕಾರ್ಯಕರ್ತನಾಗಿ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯೊಂದಿಗೆ ಸಮಾನವಾದಂಥ ಗೌರವ ಮತ್ತು ಸೂಕ್ತವಾದ ಅಧಿಕೃತ ರಾಷ್ಟ್ರೀಯ ಸ್ಥಾನಮಾನ ಮಾಡುವ ವಿಚಾರವನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಜನಗಣಮನ ನಮ್ಮ ರಾಷ್ಟ್ರದ ಏಕತೆ, ಸಾರ್ವಭೌಮತೆ ಮತ್ತು ರಾಷ್ಟ್ರೀಯ ಗೌರವವನ್ನು ಪ್ರತಿಷ್ಠಿಸಿದರೆ, ಒಂದೇ ಮಾತರಂ ಗೀತೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ತ್ಯಾಗ, ಹೋರಾಟದ ಸ್ಫೂರ್ತಿ, ತಾಯ್ನಾಡಿನ ಮೇಲಿರುವಂಥ ಅಪಾರವಾದ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಒಂದೇ ಮಾತರಂ ಎನ್ನುವುದು ಕೇವಲ ಒಂದು ಹಾಡಲ್ಲ, ಬ್ರಿಟಿಷರ ವಿರುದ್ಧ ಹೋರಾಡಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಹೃದಯದಲ್ಲಿ ಬೆಳಗಿದ ರಾಷ್ಟ್ರೀಯ ಕಲ್ಪನೆ ಧ್ವನಿ. 150 ವರ್ಷಗಳ ನಂತರವೂ ಅದು ಕೋಟ್ಯಾಂತರ ಭಾರತೀಯರ ಮನಸ್ಸಿನಲ್ಲಿ ಜೀವಂತವಾಗಿರುವುದು ಇದು ಐತಿಹಾಸಿಕ ಶಕ್ತಿ ಸಾಕ್ಷಿಯಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಸನ್ಯಾಸಿಗಳು, ಕ್ರಾಂತಿಕಾರಿಗಳು, ಹೋರಾಟಗಾರರು ನಿಜವಾದ ಗೌರವ ಸಲ್ಲಿಸುವುದು ಎಂದರೆ ಕೇವಲ ಒಂದೇ ಮಾತ್ರ. ಅವರು ಕನಸು ಕಂಡ ಬಲಿಷ್ಠ, ನ್ಯಾಯಯುತ, ಸಮಾನತೆಯ ಭಾರತವನ್ನು ನಿರ್ಮಿಸಿದರು. ಆದ್ದರಿಂದ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿದೆ. ಏನಂದರೆ, ಜನಗಣಮನ ಅಧಿನಾಯಕ ಜನ್ಯ ಇರುವ ರಾಷ್ಟ್ರೀಯ ಗೌರವದ ಜೊತೆಗೆ ಒಂದೇ ಮಾತರಮ್ಮನ ಐತಿಹಾಸಿಕ ಮತ್ತು ರಾಷ್ಟ್ರೀಯ ಮಹತ್ವಕ್ಕೂ ಸೂಕ್ತವಾದಂಥ ಅಧಿಕೃತ ಮಾನ್ಯತೆಯನ್ನು ದೊರೆಯಬೇಕು. ಆದರೆ ಅದು ದೇಶವನ್ನು ವಿಭಜಿಸುವ ವಿಚಾರವಾಗದೆ ದೇಶವನ್ನು ಇನ್ನಷ್ಟು ಒಗ್ಗೂಡಿಸುವ ಸಂಕೇತ ಆಗಬೇಕು ಅನ್ನುವಂಥ ಮಾತನ್ನು ಹೇಳಲು ಬಹಳ ಆನಂದ ಅನಿಸ್ತದೆ. ವಂದೇ ಮಾತರಂ ಗೀತೆಯನ್ನು ಅರ್ಥೈಸಿಕೊಂಡು ಹಾಡುವುದರ ಔಚಿತ್ಯ ಏನು? ಒಂದೇ ಮಾತರಮನ್ನು ಕೇವಲ ಹಾಡುವುದಕ್ಕಿಂತ ಅದರ ಅರ್ಥವನ್ನು ಅರ್ಥೈಸಿಕೊಂಡು ಹಾಡುವುದು ಬಹಳ ಮುಖ್ಯವಾದಂಥದ್ದು. ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೋಬೇಕು. ಒಂದೇ ಮಾತರಂ ಎಂದರೆ ತಾಯಿಗೆ ವಂದನೆ. ಇಲ್ಲಿ ತಾಯಿ ಎಂದರೆ ನಮ್ಮ ತಾಯ್ನಾಡು. ಈ ಗೀತೆಯಲ್ಲಿ ಭಾರತದ ಪ್ರಕೃತಿ, ಭಾರತದ ಮಣ್ಣು, ಭಾರತದ ನದಿಗಳು, ಹಸಿರು ಹೊಲಗಳು, ಸಮೃದ್ಧಿ ಮತ್ತು ಶಕ್ತಿಯನ್ನು ತಾಯಿ ರೂಪದಲ್ಲಿ ಕೊಂಡಾಡಲಾಗಿದೆ. ಇದರ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಾಡಿದಾಗ ಅದು ಕೇವಲ ಸಂಗೀತವಾಗಿರುವುದಿಲ್ಲ, ನಮ್ಮ ದೇಶದ ಬಗ್ಗೆ ಗೌರವ, ಕೃತಜ್ಞತೆ, ಜವಾಬ್ದಾರಿಯ ಭಾವನೆಯನ್ನು ಮೂಡಿಸುವುದು ಒಂದು ಸಂಕಲ್ಪವಾಗಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದೇ ಮಾತರಂ ಜನರ ಮನಸ್ಸಿನಲ್ಲಿ ಭಯವನ್ನು ದೂರ ಮಾಡಿ ಸ್ವಾಭಿಮಾನ ಮತ್ತು ದೇಶಕ್ಕಾಗಿ ತ್ಯಾಗ ಮಾಡುವ ಧೈರ್ಯವನ್ನು ಬೆಳೆಸಿತು. ವಿಭಿನ್ನ ಭಾಷೆ, ಜಾತಿ, ಪ್ರದೇಶದಲ್ಲಿ ನಾವು ಮೊದಲು ಭಾರತೀಯರು, ನಾವೆಲ್ಲ ಭಾರತೀಯರು ಅನ್ನುವ ಮಾತು ರಾಷ್ಟ್ರ ಭಾವನೆ ಬಳಸುವಲ್ಲಿ ಅದರ ಪಾತ್ರ ಮಹತ್ವವಾಗಿದೆ. ನನ್ನ ದೃಷ್ಟಿಯಲ್ಲಿ ಒಂದೇ ಮಾತರಂ ನಿಜವಾದ ಮನೋಪರಿವರ್ತನೆ ಎಂದರೆ ನಮ್ಮ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕಾಗಿ ಏನು ಮಾಡಿದ್ದೇನೆ, ನಾನು ದೇಶಕ್ಕಾಗಿ ಏನು ಕೊಟ್ಟಿದ್ದೇನೆ ಎಂಬ ಚಿಂತನೆ ಜನರು ಕೊಯ್ಯುತ್ತದೆ. ಇದೇ ಮಹಾನ್ ಗೀತೆಯ ಮಾಡಿ ಸಲ್ಲಿಸುವಂಥ ನಿಜವಾದ ಗೌರವ. ಜನರ ಮನ ಪರಿವರ್ತಿಸುವಲ್ಲಿ ಈ ಗೀತೆಯ ಪಾತ್ರವೇನು ಸರ್? ನನ್ನ ಅಭಿಪ್ರಾಯವನ್ನು ಹೇಳುವುದಾದರೆ, ಒಂದೇ ಮಾತರಂ ಕೇವಲ ಒಂದು ಗೀತೆಯಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಆತ್ಮಸ್ಫೂರ್ತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೋಟ್ಯಾಂತರ ಭಾರತೀಯ ಹೃದಯದಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಹೊತ್ತಿಸಿದ ಈ ಗೀತೆಯು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಹೋರಾಟದ ಘೋಷಣೆಯಾಗಿ ಸ್ವೀಕರಿಸಿದರು.
ಯಾವುದೇ ಜಾತಿ, ಭಾಷೆ, ಪ್ರದೇಶ ಭೇದವನ್ನು ಮೀರಿ ಜನರನ್ನು ತಾಯ್ನಾಡಿನ ಹೆಸರಿನಲ್ಲಿ ಒಗ್ಗೂಡಿಸುವಂತಹ ಶಕ್ತಿ ಈ ಒಂದೇ ಮಾತೃ ಗೀತೆ ಇದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಒಂದೇ ಮಾತರಂ ರಾಷ್ಟ್ರಗೀತೆಯೊಂದಿಗೆ ಸಮಾನವಾಗಿ ಅಧಿಕೃತ ಗೌರವ ನೀಡುವ ವಿಚಾರವನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆದರೆ ರಾಷ್ಟ್ರಭಕ್ತಿ ಎಂದರೆ ಕೇವಲ ನಮ್ಮ ಭಾವನೆಯನ್ನು ಹೇಳುವುದಲ್ಲ. ಭಾರತವು ವಿವಿಧ ಭಾಷೆ, ವಿವಿಧ ಸಂಸ್ಕೃತಿ, ವಿವಿಧ ಧರ್ಮ, ಪರಂಪರೆ ಹೊಂದಿರುವಂಥ ಮಹಾನ್ ರಾಷ್ಟ್ರವಾದಂಥ ಭಾರತ. ಆದ್ದರಿಂದ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಎಲ್ಲ ಭಾರತೀಯರ ಭಾವನೆಗಳನ್ನು ಗೌರವಿಸುವುದು ಅತ್ಯಂತ ಪ್ರಮುಖವಾಗಿದೆ. ನನ್ನ ದೃಷ್ಟಿಯಲ್ಲಿ ಒಂದೇ ಮಾತರಂಗೆ ಗೌರವ ಹೆಚ್ಚಿಸುವುದು ಮತ್ತು ದೇಶದ ಏಕತೆಯನ್ನು ಕಾಪಾಡುವುದು ಇವೆರಡನ್ನು ಪರಸ್ಪರ ವಿರೋಧಗಳಲ್ಲ, ಸರಿಯಾದ ರೀತಿಯಲ್ಲಿ ಮಾಡಿದರೆ ಇನ್ನಷ್ಟು ಬಲಪಡಿಸಬಹುದು. ಸಮಾಜ ಸೇವಕನಾಗಿ ಒಂದೇ ಮಾತರವನ್ನು ಹಾಡುವುದಕ್ಕೆ ಅಲ್ಲ, ರಾಷ್ಟ್ರಭಕ್ತಿ ಅಲ್ಲ, ಅದರ ಅರ್ಥವನ್ನು ಹೃದಯದಲ್ಲಿ ಇಟ್ಟುಕೊಂಡು ಬದುಕುವುದು ರಾಷ್ಟ್ರಭಕ್ತಿ. ನಮ್ಮ ದೇಶದ ಬಡತನ ಕಣ್ಣೀರನ್ನು ಒರೆಸುವುದು, ಅನ್ಯಾಯದ ವಿರುದ್ಧ ಹೋರಾಟ ನಿಲ್ಲುವುದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಭ್ರಷ್ಟಾಚಾರವನ್ನು ವಿರೋಧಿಸುವುದು, ಯುವಕರಿಗೆ ಶಿಕ್ಷಣ ಅವಕಾಶ ಕಲ್ಪಿಸುವುದು, ಸಮಾಜದಲ್ಲಿ ಸಹೋದರತ್ವವನ್ನು ಬೆಳೆಸುವುದು, ಇವೆಲ್ಲವುಗಳನ್ನು ಒಂದೇ ಮಾತರಂ ನಿಜವಾದ ಅರ್ಥವನ್ನು ಜೀವಿಸುವಲ್ಲಿ ಅಳವಡಿಸಿಕೊಳ್ಳಲಾಗಿದೆ. 150 ವರ್ಷಗಳ ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೃದಯದಲ್ಲಿ ಮೊಳಗಿದ ಒಂದೇ ಮಾತರಂ ಇದು ನಮ್ಮ ತುಟಿಯಲ್ಲಿ ಮಾತ್ರವಲ್ಲ, ನಮ್ಮ ಕೃತಿಯಲ್ಲಿ ಮೊಳಗಬೇಕು ಎಂದು ಹೇಳ್ತಾ, ಈ ಕಾಲದ ಹೋರಾಟಗಾರರು ದೇಶವನ್ನು ಸ್ವತಂತ್ರಗೊಳಿಸಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ನಮ್ಮ ಕರ್ತವ್ಯ ಅದು ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಬಲಿಷ್ಠ, ನ್ಯಾಯಯುತ, ಸಮಾನತೆಯ ಮತ್ತು ಅಭಿವೃದ್ಧಿಶೀಲ ಭಾರತವನ್ನಾಗಿರುತ್ತದೆ. ಆದ್ದರಿಂದ ನನ್ನ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ಜನಗಣಮನ ನಮ್ಮ ರಾಷ್ಟ್ರದ ಗೌರವ, ಏಕತೆ ಸಂಕೇತವಾಗಿದ್ದರೆ, ಒಂದೇ ಮಾತ್ರ ನಮ್ಮ ಸ್ವಾತಂತ್ರ್ಯ ಹೋರಾಟದ ತ್ಯಾಗ, ರಾಷ್ಟ್ರೀಯ ಚೇತನ, ತಾಯ್ನಾಡಿನ ಮೇಲಿನ ಭಕ್ತಿಯನ್ನು ಸಂಕೇತ. ಎರಡರ ಐತಿಹಾಸಿಕ ಮಹತ್ವವನ್ನು ಗೌರವಿಸುತ್ತದೆ. ರಾಷ್ಟ್ರಗೀತೆಯ ಸ್ಥಾಪನೆಯಾದ ಸಂಬಂಧಿಸಿದ ಯಾವುದೇ ಕಾನೂನಲ್ಲಿ ಬದ್ಧ ನಿರ್ಧಾರವನ್ನು, ಸಂವಿಧಾನದ ಮೌಲ್ಯಗಳು ಮತ್ತು ರಾಷ್ಟ್ರೀಯ ಏಕತೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದೇ ಮಾತರ ಐತಿಹಾಸಿಕ ಗೌರವ, ರಾಷ್ಟ್ರೀಯ ಮಹತ್ವವನ್ನು ತಿಳಿಸುತ್ತದೆ. ಕೊನೆಯದಾಗಿ ಏನು ಹೇಳ್ತೇನೆ ಅಂದರೆ, ಒಂದೇ ಮಾತರಂ ನಮ್ಮ ತುಟಿಗಳ ಮೇಲೆ ಪದವಾಗಿರಬಾರದು. ನಮ್ಮ ತುಟಿ ಮೇಲೆ ಅಷ್ಟೇ ಅಲ್ಲ, ನಮ್ಮ ಹೃದಯದಲ್ಲಿ ದೇಶಭಕ್ತಿಯಾಗಿರಬೇಕು. ಒಂದೇ ಮಾತರಂ ನಮ್ಮ ಕಂಠದಲ್ಲಿರುವ ಗೀತೆಯಾಗಿರಬಾರದು, ನಮ್ಮ ಕೈಯಲ್ಲಿರುವ ಸಮಾಜ ಸೇವೆಯಾಗಿರಬೇಕು. ಒಂದೇ ಮಾತರಂ ಘೋಷಣೆ ಆಗಿರಬಾರದು, ನಮ್ಮ ಜೀವನದ ಸಂಕಲ್ಪ ಆಗಿರಬೇಕನ್ನುವಂಥ ಮಾತನ್ನು ಹೇಳಲು ಅತ್ಯಂತ ಆನಂದವಿಸ್ತದೆ. ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೋಟಿ ಕೋಟಿ ಜನರ ಮನಸ್ಸುಗಳನ್ನು ಗೆದ್ದಿದ್ದರೂ ರಾಷ್ಟ್ರಗೀತೆ ಸ್ಥಾನಕ್ಕೆ ಏರಿಸುವಾಗ ಇಷ್ಟೊಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವುದು ಅವಶ್ಯಕತೆ ಇತ್ತು. ಅದು ಅವಶ್ಯವಾಗಿದೆ. ಪರಕೀಯರ ದುರಾಡಳಿತ ವಿರುದ್ಧ ಭಾರತದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ರಾಷ್ಟ್ರಭಕ್ತ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಒಂದೇ ಮಾತರಂ ಗೀತೆಯ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತದೆ. ಆ ಕಾಲದಲ್ಲಿ ಭಾರತವರು ಪರಕೀಯರ ಆಡಳಿತೆಯಲ್ಲಿ ತನ್ನ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತ್ತು. ಜನರಲ್ಲಿ ಭಯ, ಅಸಹಕಾರತೆ, ವಿಭಜನೆಯ ಮನೋಭಾವವಿದ್ದು ಆ ಸಂದರ್ಭದಲ್ಲಿ ಒಂದೇ ಮಾತರಂ ತಾಯ್ನಾಡನ್ನು ತಾಯಿಯಾಗಿ ಕಾಣುವ ಜನರ ಹೃದಯವನ್ನು ಮೂಡಿಸುತ್ತದೆ. ಈ ಗೀತೆ ಜನರಿಗೆ ಕೇವಲ ಸ್ವಾತಂತ್ರ್ಯದ ಕನಸನ್ನು ತೋರಿಸ್ತಿರಲಿಲ್ಲ. ಈ ದೇಶ ನಮ್ಮ ತಾಯಿ, ಈ ದೇಶ ನಮ್ಮ ತಾಯಿ, ಆ ತಾಯಿಯ ಸ್ವಾತಂತ್ರ್ಯಕ್ಕಾಗಿ ನಾವು ನಿಲ್ಲಲೇಬೇಕು ಎಂಬ ಮನೋಭಾವವನ್ನು ಬಯಸಿತು. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆತ್ಮವಿಶ್ವಾಸ, ಧೈರ್ಯ, ತ್ಯಾಗದ ಸ್ಫೂರ್ತಿ ನೀಡಿತು. ವಿಶೇಷವಾಗಿ ಸ್ವದೇಶಿ ಚಳವಳಿ, ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳವಳಿಗಳ ಸಂದರ್ಭದಲ್ಲಿ ಒಂದೇ ಮಾತರಂ ಜನರನ್ನು ಒಗ್ಗೂಡಿಸುವ ಶಕ್ತಿ ಘೋಷಣೆಯಾಯಿತು. ಬ್ರಿಟಿಷರ ದಮನಕ್ಕೆ ಎದುರಾಗಿ ನಿಂತ ಯುವಕರು ಮತ್ತು ಹೋರಾಟಗಾರರ ಕಂಠದಲ್ಲಿ
ಈ ಪದವು ಮೊಳಗಿತು. ಆದರೆ ಒಬ್ಬ ಸಮಾಜ ಸೇವಕನಾಗಿ ನಮ್ಮ ತಾಯ್ನಾಡಿನ ಸ್ವಾಭಿಮಾನವನ್ನು ಕಾಪಾಡುವುದು, ಅನ್ಯಾಯದ ವಿರುದ್ಧ ಹೋರಾಟ ನಿಲ್ಲುವುದು, ದೇಶದ ಒಳಿತಿಗಾಗಿ ತ್ಯಾಗ ಮಾಡುವಂತಹ ಕಾರ್ಯ ಮಾಡಬೇಕು. ಬಂಕಿಂಚಂದ್ರರು ಒಂದು ಗೀತೆಯ ಮೂಲಕ ಜನರ ಮನಸ್ಸಿನಲ್ಲಿ ಭಯವನ್ನು, ಸ್ವಾಭಿಮಾನವನ್ನು, ಅಸಹಾಯಕತೆಯನ್ನು ಸಂಕಲ್ಪವಾಗಿ ವಿಭಜನೆಯ ಭಾವನೆಯನ್ನು ರಾಷ್ಟ್ರೀಯ ಚೇತನೆಯನ್ನಾಗಿ ಪರಿವರ್ತಿಸುವ ಕೆಲಸ ಮಾಡಿದರು. ಆದ್ದರಿಂದ ಒಂದೇ ಮಾತ್ರ ಬ್ರಿಟಿಷರನ್ನು ಸೋಲಿಸಿದ ಒಂದು ಆಯುಧವಲ್ಲ, ಆದರೆ ದುರಾಡಳಿತವನ್ನು, ಧೈರ್ಯವನ್ನು, ಕೋಟ್ಯಾಂತರ ಭಾರತೀಯ ಮನಸ್ಸನ್ನು ಬೆಳೆಸುವಂಥ ಮಾನಸಿಕ ರಾಷ್ಟ್ರೀಯ ಶಕ್ತಿಯಾಯಿತು. ಈ ದೃಷ್ಟಿಯಲ್ಲಿ ಬಂಕಿಂಚಂದ್ರ ಒಂದೇ ಮಾತ್ರ ಕತ್ತಿಯಿಂದ ಹೋರಾಡಲಿಲ್ಲ. ಬಂಕಿಂಚಂದ್ರರು ಕತ್ತಿಯಿಂದ ಹೋರಾಡಲಿಲ್ಲ. ಅದು ಭಾರತೀಯರ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತು. ಈ ಜ್ವಾಲೆಯೇ ಸ್ವಾತಂತ್ರ್ಯ ಹೋರಾಟದ ಮಹಾಜ್ವಾಲೆಯಾಗಿ ಬೆಳೆಯಿತು. ಅದೇ ಒಂದೇ ಮಾತ್ರ ಐತಿಹಾಸಿಕ ಶಕ್ತಿ. ಸರ್, ಪರಕೀಯರ ದುರಾಡಳಿತವನ್ನು ಮಟ್ಟ ಹಾಕಲು ಬಂಕಿಂಚಂದ್ರ ಚಟರ್ಜಿ ಅವರು ರಚನೆಯ ಈ ಗೀತೆಯ ಪಾತ್ರವೇನು? ಒಂದೇ ಮಾತರಂ ಭಾರತೀಯರ ಭಾವನೆ, ಭಾರತದ ಸಂಸ್ಕೃತಿ, ರಾಷ್ಟ್ರೀಯ ಚೇತನವನ್ನು ಒಂದೇ ಸೂತ್ರದಲ್ಲಿ ಕಟ್ಟಿ ದೇಶದ ವಿವಿಧ ಭಾಗಗಳ ರಾಷ್ಟ್ರ ಭಾವವನ್ನು, ಭಕ್ತರನ್ನು ಒಗ್ಗೂಡಿಸುವಲ್ಲಿ ಅಪೂರ್ವವಾದ ಪಾತ್ರವನ್ನು ವಹಿಸಿತು. ಭಾರತವು ಅನೇಕ ಭಾಷೆ, ಅನೇಕ ಧರ್ಮ, ಪ್ರದೇಶಗಳು, ಸಂಸ್ಕೃತಿಗಳ ವೈವಿಧ್ಯ ಹೊಂದಿರುವ ದೇಶ. ಆದರೆ ಈ ವೈವಿಧ್ಯದ ನಡುವೆ ನಮ್ಮನ್ನು ಒಂದಾಗಿ ಕಟ್ಟುವ ಒಂದು ಸಾಮಾನ್ಯ ಭಾವನೆ ಇದೆ. ತಾಯ್ನಾಡಿನ ಮೇಲೆ ಪ್ರೀತಿ. ಒಂದೇ ಮಾತ್ರ ಇದೇ ಭಾವನೆಯನ್ನು ಅತ್ಯಂತ ಶಕ್ತಿಯುತವಾಗಿ ವ್ಯಕ್ತಪಡಿಸಿದೆ. ಈ ಗೀತೆಯನ್ನು ಭಾರತವನ್ನು ಕೇವಲ ಭಾಗವಾಗಿ ನೋಡದೆ ತಾಯಿ ಭಾರತಿ, ತಾಯಿಯಾಗಿ ಕಾಣುವ ಭಾರತೀಯ ಸಂಸ್ಕೃತಿಯ ಭಾವನೆ ವ್ಯಕ್ತವಾಗುತ್ತದೆ. ನಮ್ಮ ಮಣ್ಣು, ಹಸಿರು ಹೊಲಗಳು, ನದಿಗಳು, ಪ್ರಕೃತಿ ಸಮೃದ್ಧಿಯ ತಾಯಿ ರೂಪದಲ್ಲಿ ಕೊಂಡಾಡುವ ಮೂಲಕ ಭಾರತೀಯರ ಮನಸ್ಸಿನಲ್ಲಿ ತಾಯ್ನಾಡಿನೊಂದಿಗೆ ಭಾವನಾತ್ಮಕವಾಗಿ ಸಂಬಂಧವನ್ನು ಗಟ್ಟಿಗೊಳಿಸಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇದೇ ಭಾವನೆ ವಿವಿಧ ಪ್ರದೇಶಗಳ ಜನರನ್ನು ಒಂದೇ ರಾಷ್ಟ್ರೀಯ ಸಂಕಲ್ಪದಡಿ ಬೆಂಗಾವಲಿನಿಂದ ಕರ್ನಾಟಕದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಭಾಷೆಗಳ ಬೇರೆ, ಆಚರಣೆ ಬೇರೆ, ಆದರೆ ಒಂದೇ ಮಾತ್ರ ತಾಯ್ನಾಡಿನ ವಂದನೆ ಎಲ್ಲರನ್ನ ಒಂದೇ ಭಕ್ತಿಯ ಭಾವನೆಯನ್ನು ಮೂಡಿಸುತ್ತದೆ. ಒಬ್ಬ ಸಮಾಜ ಸೇವಕನಾಗಿ, RSSದ ಕಾರ್ಯಕರ್ತನಾಗಿ ವೈವಿಧ್ಯತೆಯನ್ನು ಗೌರವಿಸುತ್ತಾ ಒಂದೇ ದೇಶಕ್ಕಾಗಿ ಒಂದಾಗಿ ನಿಲ್ಲುವುದು ಒಂದೇ ಮಾತ್ರ ಈ ಭಾರತೀಯ ಏಕತ್ವ ಐತಿಹಾಸಿಕವಾಗಿ ಮಹತ್ವ ಕೊಡುತ್ತದೆ. ಅದರಲ್ಲಿ ಒಂದೇ ಮಾತ್ರ ಒಂದು ಗೀತೆಯಲ್ಲ, ಅದು ಭಾರತೀಯ ಸಂಸ್ಕೃತಿಯ ಸೌರಭ, ತಾಯ್ನಾಡಿನ ಮೇಲಿನ ಭಾವನೆ ಮತ್ತು ರಾಷ್ಟ್ರಭಕ್ತಿಯನ್ನು ಒಂದಾಗಿಸುವ ರಾಷ್ಟ್ರೀಯ ಚೇತನದ ಸಂಕೇತ. ಇದು ನಾವು ಅದನ್ನು ಹಾಡುವಾಗ ಅದರ ನಿಜವಾದ ಅರ್ಥವನ್ನು ಅರಿತುಕೊಂಡು ಹಾಡಬೇಕು. ನಮ್ಮ ದೇಶಭಕ್ತಿ ಕೇವಲ ಖಂಡದಲ್ಲಿರದೆ ನಮ್ಮ ನಡೆ, ನಮ್ಮ ನುಡಿ, ಸಮಾಜ ಸೇವೆಯಲ್ಲಿ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಾಷೆ ಹಲವು, ಆದರೆ ಭಾವನೆ ಒಂದೇ. ಸಂಸ್ಕೃತಿ ಹಲವು, ತಾಯ್ನಾಡು ಭಾರತ ಒಂದೇ. ದಾರಿ ಹಲವು, ಗುರಿಗಳು ಒಂದು, ಬಲಿಷ್ಠ ಮತ್ತು ಏಕತೆಯ ಭಾರತ. ಅದೇ ಒಂದೇ ಮಾತ್ರ ನಮ್ಮ ನೀಡುವಂಥ ಶಾಶ್ವತ ಸಂಗೀತ, ಶಾಶ್ವತ ಸಂದೇಶ. ಒಂದೇ ಮಾತರಂ ಗೀತೆ ಭಾರತೀಯರ ಭಾವನೆಗಳನ್ನು, ಸಂಸ್ಕೃತಿಯ ಸಾರ್ವಭೌಮವನ್ನು ಮತ್ತು ಎಲ್ಲ ರಾಷ್ಟ್ರಭಕ್ತರನ್ನು ಒಗ್ಗೂಡಿಸುವಲ್ಲಿ ಇದರ ಪಾತ್ರವೇನು? ಬಂಕಿಂಚಂದ್ರರು ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಹಸ್ರಾರು ಜನರ ತ್ಯಾಗ, ಬಲಿದಾನಕ್ಕೆ ಪ್ರೇರಣೆಯನ್ನು ನೀಡಿದರು. ಬ್ರಿಟಿಷರ ಶಾಸನವನ್ನು ರೊಚ್ಚಿಗೆಬ್ಬಿಸಿತು. ಇಂಥ ಉಜ್ವಲವಾದಂಥ ರಾಷ್ಟ್ರಗೀತೆ ಒಂದೇ ಮಾತರಂ ಭಾರತಕ್ಕೆ ನೀಡಿದ ಕೊಡುಗೆ ಅದ್ಭುತವಾದಂತಹದ್ದು. ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಸ್ಫೂರ್ತಿ, ಪ್ರೇರಣೆ ನೀಡಿತು. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ಅದು ನೀಡಿದೆ. ಆರೋಗ್ಯವಂತ ಯುವ ಶಕ್ತಿಯಿಂದ ಮಾತ್ರ
ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತದಿಂದ ಕಾಲ್ ತೆಗೆಯುವಂತೆ ಮಾಡುವಂತಹ ಗೀತೆ ಒಂದೇ ಮಾತರಂ. ಒಂದೇ ಮಾತರಂ, ತಾಯಿ ಇದೋ ನಿನಗೆ ವಂದನೆ ಎನ್ನುವ ಮಾತನ್ನು ಹೇಳ್ತಾ, ಇದು ಯಾವುದೇ ಎರಡು ಪದ ಕೂಡಿದಂಥ ಜೋಡಣೆ ಅಲ್ಲ, ಒಂದೇ ಮತ್ತು ಮಾತರಂ ಅಲ್ಲ, ರಾಜಕೀಯ ಘೋಷಣೆಯೂ ಅಲ್ಲ, ಹಾಡುವುದಕ್ಕೆ ಒಳ್ಳೆಯದೆಂದು ಮಾಡಿದ ಅರ್ಥಹೀನ ಸಾಲಲ್ಲ, ಎಲ್ಲೆಲ್ಲಿಯೂ ಕ್ರಾಂತಿಯ ಸಂಕೇತ, ದೇಶದಲ್ಲಿ ಒಳ್ಳೆಯ ವಾತಾವರಣವನ್ನು ತರುವಂಥ ಕೆಲಸ. ಬಂಗಾಳದ ವಿಭಜನೆಯನ್ನ ಕ್ಯಾನ್ಸಲ್ ಮಾಡಬೇಕಾಯ್ತು ಈ ಘೋಷಣೆಯಿಂದ. ಒಂದೇ ಮಾತರಂ ಗೀತೆ ರಾಷ್ಟ್ರಗೀತೆ. ನಾವೆಲ್ಲರೂ ಇದನ್ನು ಗೌರವಿಸಬೇಕು. ಇದು ದೇಶಭಕ್ತಿಯನ್ನ ಸೂಚಿಸುತ್ತದೆ. ಅದರ ಹೊರತು ರಾಷ್ಟ್ರದ್ರೋಹಿಗಳನ್ನಲ್ಲ. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ದೇಶ ಸೇವೆ ಮಾಡುವಂಥ ಒಂದು ಕಾಲವನ್ನು ಒದಗಿಸಿತು. ತಾಂತ್ರಿಕ, ವೈಜ್ಞಾನಿಕ, ಔದ್ಯೋಗಿಕ ವಿಷಯದಲ್ಲಿ ರಾಷ್ಟ್ರೀಯ ದೃಷ್ಟಿಯಲ್ಲಿ ಶಿಕ್ಷಣ ನೀಡಿ ಅದಕ್ಕೆ 16/1/1905 ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು. ಈ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೇನೆ. ಯಾಕಂದರೆ ಈ ಒಂದೇ ಮಾತರಂ ಗೀತೆ ಹೋರಾಟದಲ್ಲಿ ಹಲವಾರು ರಾಷ್ಟ್ರಭಕ್ತರು, ಖದೀಮ್, ಖುದಿರಾಮ್, ಮದನ್ ಲಾಲ್ ಧಿಂಗ್ರಾ, ಸುಭಾಷ್ ಚಂದ್ರ ಬೋಸ್, ರಾಸ್ ಬಿಹಾರಿ ಘೋಷ್, ತಿಲಕರು, ಬಂಗಾಳದಿಂದ ಸ್ವದೇಶಿ ಚಳವಳಿ ಮಾಡಿದರು, ಬಿಪಿನ್ ಚಂದ್ರ ಪಾಲ್, ಈಗ ಅನೇಕರು ಈ ಒಂದೇ ಮಾತರಂ ಗೀತೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಎನ್ನುವ ಮಾತನ್ನು ಹೇಳ್ತಾ, ಒಂದೇ ಮಾತರಂ ಗೀತೆಗೆ ಅದನ್ನು ಬಿತ್ತಿದರೆ ಬ್ರಿಟಿಷರು ಎದೆ ನಡುತ್ತಿತ್ತು ಅನ್ನುವಂಥ ಮಾತು. ಎಲ್ಲಿ ಹೋದರೂ ಒಂದೇ ಮಾತರಂ, ಎಲ್ಲರ ಮೂಲಕೂ ಎಲ್ಲರೂ ಹೋದಾಗ ಒಂದೇ ಮಾತರಂ ಅಂತೀವಿ, ನಮಸ್ಕಾರ ಅನ್ನೋಂಗಲ್ಲ, ಒಂದೇ ಮಾತರಂ, ಸ್ವಾಗತ, ಧನ್ಯವಾದ, ಬೇಕೊಡ, ಎಲ್ಲ ಕಡೆಗೂ ಭಾರತ ಮಾತಾ ಕಿ ಜೈ ಅನ್ನೋದಕ್ಕಿಂತ ಮೊದಲು ಒಂದೇ ಮಾತರಂ ಘೋಷಣೆ ಮಾಡ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು. ಸರ್, ಇಲ್ಲಿಯವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಸಂಚಿಕೆಯ ವಿಶೇಷ ಮಾಹಿತಿ. ಮತ್ತೆ ಮುಂದಿನ ಸಂದರ್ಶನದಲ್ಲಿ ವಿಶೇಷ ವ್ಯಕ್ತಿಗಳೊಂದಿಗೆ ಬರ್ತೀವಿ ಅಂತ ಹೇಳ್ತಾ ನಮಸ್ಕಾರ.